ಶಿವಮೊಗ್ಗ ಜಿಲ್ಲೆಯ ಸಾವಿರಾರು ಸಾಮಾಜಿಕ ಭದ್ರತಾ ಯೋಜನೆಯ ಬಡ ಫಲಾನುಭವಿಗಳ ವಾರ್ಷಿಕ ಪಿಂಚಣಿ ಪ್ರಕರಣಗಳಲ್ಲಿ ವಾರ್ಷಿಕ 32,000 ರೂಪಾಯಿಗಳ ಆದಾಯ ಮಿತಿ ನಿಗದಿ ಮಾಡಿ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಪಟ್ಟಿ ಕಳುಹಿಸಿದೆ. ಸರ್ಕಾರದ ಈ ನಡೆಯ ಹಿಂದೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಈ ಅಮಾಯಕರ ರದ್ದಾದ ಹಣವನ್ನು ಬಳಸಿಕೊಳ್ಳುವ ಕುತಂತ್ರ ಅಡಗಿದೆ ಎಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಆರೋಪಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಲ್ಲೂರು ಮೇಘರಾಜ್ ಅವರು, ವಿಧವಾ ವೇತನ, ಅಂಗವಿಕಲರ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ, ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಹಾಗೂ ಪರಿತ್ಯಕ್ತರಿಗೆ ನೀಡಲಾಗುವ ಮನಸ್ವಿನಿ ಯೋಜನೆ ಸೇರಿದಂತೆ ಮುಂತಾದ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅಸಹಾಯಕರು, ಅಶಕ್ತ ವ್ಯಕ್ತಿಗಳು ಮತ್ತು ನಿರ್ಗತಿಕ ವಿಧವೆಯರಿಗೆ ಹಾಗೂ ಅಂಗವಿಕಲರಿಗೆ ವಾರ್ಷಿಕ 32,000 ರೂಪಾಯಿಗಳ ಗರಿಷ್ಠ ಆದಾಯ ಮಿತಿಯನ್ನು ವಿಧಿಸಲಾಗಿದೆ. ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 59,000 ಫಲಾನುಭವಿಗಳ ತಿಂಗಳ ವೇತನವನ್ನು ಪರಿಷ್ಕರಿಸಲು ರಾಜ್ಯ ಸರ್ಕಾರವು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದು ಅತ್ಯಂತ ಖಂಡನೀಯ ಎಂದು ತಿಳಿಸಿದರು. ಸರ್ಕಾರದ ಈ ಆದೇಶವು ಬಡವರ ಮತ್ತು ನಿರ್ಗತಿಕರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕಲ್ಲೂರು ಮೇಘರಾಜ್ ಅವರು ಈ ವಿಷಯದ ಕುರಿತು ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಸಾಮಾಜಿಕ ಭದ್ರತಾ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ರಾಜ್ಯ ಸರ್ಕಾರ DC ಅವರಿಗೆ ಕಳಿಸಿದೆ. ಈ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ವಾರ್ಷಿಕ 32,000
ಕೇವಲ 32,000 ರೂಪಾಯಿ ಆದಾಯ ಇರ್ತಕ್ಕಂಥವರನ್ನು ಹೊರತುಪಡಿಸಿ ಅದ್ರ ಮೇಲ್ಪಟ್ಟ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ರದ್ದು ಮಾಡಲಿಕ್ಕೆ ಇವರು ಒಂದು ಸಂಚನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರ. ಇವರಿಗೆ ಗ್ಯಾರಂಟಿ ಯೋಜನೆಗೆ ಹಣ ಒದಗಿಸ್ಲಿಕ್ಕಾಗಿ ಈ ಬಡ ವಿಧವೆಯರು, ಅಂಗವಿಕಲರು, ವಯೋವೃದ್ಧರು ಇವರ ಪಡಿತಾ ಇರ್ತಕ್ಕಂಥ ತಿಂಗಳ ಸಂಬಳವನ್ನು, ಮಂತ್ಲಿ ಪೆನ್ಷನ್ನನ್ನು ಇವರು ಕಟ್ ಮಾಡ್ತಾ ಇದ್ದಾರೆ, ರದ್ದು ಮಾಡುವ ಸೂಚನೆಗಳಿದ್ದಾವೆ. ಆದ್ದರಿಂದ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿಸುಮಾರು 59,000 ಫಲಾನುಭವಿಗಳ ಪಟ್ಟಿಯನ್ನು ಏನು ಇವರು ಕಳಿಸಿದಾರಲ್ಲ, ಅದು ಎಲ್ಲ ವಿಲೇಜ್ ಅಕೌಂಟೆಂಟು, ಅವರ ಅಸಿಸ್ಟೆಂಟ್ಗಳು ಜಿಲ್ಲೆಯಾದ್ಯಂತ 7 ತಾಲೂಕುಗಳಲ್ಲಿ ಜಿಲ್ಲೆಯಾದ್ಯಂತ ಪರಿಷ್ಕರಣೆ ನಡೀತಾ ಇದೆ. ಎಲ್ಲ ಫಲಾನುಭವಿಗಳ 80% ಫಲಾನುಭವಿಗಳ ಪಟ್ಟಿ ರದ್ದಾಗ್ತಕ್ಕಂಥ ಪೆನ್ಷನ್, ಮಂತ್ಲಿ ಪೆನ್ಷನ್ ರದ್ದಾಗ್ತಕ್ಕಂಥ ಸಂಭವ ಇದೆ. ಈಗ ಒಬ್ಬ ಕೂಲಿ ಕಾರ್ಮಿಕರು, ಗಂಡಾಗಿರಲಿ ಹೆಣ್ಣಾಗಿರಲಿ, ಅವರು ದಿವಸಕ್ಕೆ ಕನಿಷ್ಠ 300 ರೂಪಾಯಿ ಸಂಬಳ ತಗೊಳ್ತಾರೆ. ಅಲ್ಲಿಗೆ ಅವರು 1,08,000 ರೂಪಾಯಿ ಅವ್ರ ಸಂಬಳ ಆಗುತ್ತೆ ವಾರ್ಷಿಕ. ಅದೇ ರೀತಿಯಲ್ಲಿ ಗಾರೆ ಕೆಲಸದವರು, ಕಟ್ಟಡ ಕಾರ್ಮಿಕರು, ಪ್ಲಂಬರ್ಗಳು, ಇವರೆಲ್ಲ ಕನಿಷ್ಠ ದಿವಸಕ್ಕೆ 500 ರೂಪಾಯಿದಿಂದ 500 ರೂಪಾಯಿ ತಗೊಳ್ತಾರೆ ಕನಿಷ್ಠ. ಅವರಿಗೆ 1,80,000 ರೂಪಾಯಿ ವಾರ್ಷಿಕ ವರಮಾನ ಆಗುತ್ತೆ. ಇವರೆಲ್ಲರೂ 32,000 ರೂಪಾಯಿ ಒಳಗಿನ ವಾರ್ಷಿಕ ಆದಾಯವನ್ನು ನೀವು ಲೆಕ್ಕಕ್ಕೆ ತಗೊಂಡು ಇವರೆಲ್ಲರೂ ಏನಾದರೂ ಇವರ ಅವಲಂಬಿತರು ಇರ್ಬೋದು, ಇವರು ಮನೆಯವರು ಇರ್ಬೋದು, ಯಾರೇ ಇವು ವಯೋವೃದ್ಧರು, ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವೆಯರು ಪೆನ್ಷನನ್ನು ತಗೊಳ್ತಾ ಇದ್ರೆ ಅವೆಲ್ಲದರ ಅನರ್ಹರು ಯಾರಿದ್ದಾರೆ 32,000ಕ್ಕೆ ಮೇಲ್ಪಟ್ಟ ಆದಾಯ ಇರತಕ್ಕಂಥ, ವಾರ್ಷಿಕ ಆದಾಯ ಇರತಕ್ಕಂಥ ಅನರ್ಹರು ಯಾರಿದ್ದಾರೆ ಅವರೆಲ್ಲರ ಪಟ್ಟಿಯನ್ನು ಸರ್ಕಾರ ಕೇಳಿದೆ. ಅವರೆಲ್ಲರ ಪಟ್ಟಿ ಮಾಡ್ತಾ ಇದ್ದಾರೆ. ನಮಗೆ ಇವು ನಮ್ಮ ಊರಲ್ಲೇ ಉದಾಹರಣೆಗೆ ಕಲ್ಲೂರು VA ಮತ್ತು ಅವರ ಅಸಿಸ್ಟೆಂಟು ರಾಘವೇಂದ್ರ ಅವರು ಈಗಾಗಲೇ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಯಾರೂ 32,000 ವಾರ್ಷಿಕ ವರಮಾನದ ಒಳಗಡೆ ಬರೋದಿಲ್ಲ, ಬರೋಕ್ಕೆ ಸಾಧ್ಯನೇ ಇಲ್ಲ, ಪ್ರಾಕ್ಟಿಕಲ್ ಇಂಪಾಸಿಬಲ್. ಆದ್ದರಿಂದ ಸರ್ಕಾರ ಕೂಡಲೇ ಇದರ ವಾರ್ಷಿಕ ಈ ತಿಂಗಳ ಮಾಸಿಕ ವೇತನವನ್ನು ಇವರೇನು ಇವತ್ತು ಪಡಿತಾ ಇದ್ದಾರೆ, ಅವರ ಆದಾಯ ಮಿತಿಯನ್ನು 32,000ಕ್ಕೆ ಬದಲಾಗಿ 3 ಲಕ್ಷಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಒತ್ತಾಯ ಆಗಿದೆ. 3 ಲಕ್ಷಕ್ಕೆ ಏರಿಸಿ ಆಮೇಲೆ ಪರಿಷ್ಕರಣೆ ಮಾಡಿ. 3 ಲಕ್ಷಕ್ಕೆ ವಾರ್ಷಿಕ ಆದಾಯ 3 ಲಕ್ಷಕ್ಕೆ ಮೇಲ್ಪಟ್ಟವ್ರು ಯಾರು ಇದ್ರೆ ಅವಾಗ ಅವರನ್ನು ವಜಾ ಮಾಡಿ ಅನ್ನುವ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂಬಂಧ ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ, ಕೃಷ್ಣ ಬೈರೇಗೌಡರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ಮುಖಂಡರಾದಂಥ HM ಸಂಗಯ್ಯನವರು ಇದ್ದಾರೆ.